ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಸಿಂಪಲ್ ಆಗಿರುವಂಥದ್ದು ಕಟ್ಟಿನ ಸಾರು ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಪೌಡರನ್ನು ನಾನು ಯೂಸ್ ಮಾಡಿಲ್ಲ. ಸಾಂಬಾರ್ ಪೌಡರ್ ಆಗಲಿ, ಗರಂ ಮಸಾಲೆ ಆಗಲಿ ಏನನ್ನು ಯೂಸ್ ಮಾಡಿಲ್ಲ. ಸಿಂಪಲ್ ಆಗಿರುವಂಥ ಕಟ್ಟಿನ ಸಾರು ಅಂದರೆ ಒಬ್ಬಟ್ಟಿನ ಸಾರು ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಕಟ್ಟಿನ ಸಾರು ಸಿಂಪಲ್ ಆಗಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಏನೇನು ಇಟ್ಕೊಂಡಿದ್ದೀನಪ್ಪ ಅಂದರೆ ಒಂದು ಚಿಕ್ಕದ ಈರುಳ್ಳಿ ಸುಟ್ಟು ಮೇಲ್ಗಡೆದೆಲ್ಲ ಸಿಪ್ಪೆ ತೆಗೆದಿದ್ದೀನಿ. ಒಂದು ಫ್ರೆಶ್ ಹಸಿ ತೆಂಗಿನಕಾಯಿ ಸ್ವಲ್ಪ ಸುಟ್ಟಿದ್ದೇನೆ. ಒಂದು 100ರಲ್ಲಿ 20% ಕಮ್ಮಿನೇ ಇದೆ, ಇಷ್ಟು ಸುಟ್ಟಿದ್ದೇನೆ. ಮತ್ತು ಒಂದು 3ರಿಂದ 4 ಕಾಯಿ ಮೆಣಸು. ನಾನಿಲ್ಲಿ ಚಿಲ್ಲಿ ಪೌಡ್ರ್ ಮೆಣಸ್ತಾ ಇಲ್ಲ, ಹಸಿ ಮೆಣಸನ್ನು ಬಳಸಿ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ಪೌಡ್ರ್ ಯೂಸ್ ಮಾಡ್ತಾ ಇಲ್ಲ, ನ್ಯಾಚುರಲ್ ಆಗಿ ಮಾಡ್ತಾಯಿದ್ದೀನಿ. ಇದನ್ನೀಗ ನಾನು ನೈಸಾಗಿ ಮಿಕ್ಸಿಯಲ್ಲಿ ರುಬ್ಕೊಂಬರ್ತೇನೆ. ನೋಡಿ, ಇಲ್ಲಿ ರುಬ್ಬಿ ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೊಡೋಣ ಬನ್ನಿ. ನೋಡಿ, ಗ್ಯಾಸ್ ಮೇಲೆ ಒಂದು ಬೊಗಣೆ ಇಟ್ಟಿದ್ದೀನಿ. ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಅದು ಎಣ್ಣೆ ಕಾಯಿಲಿ ಚೆನ್ನಾಗಿ. ಎಣ್ಣೆ ಕೂಡ ಕಾದಿದೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತೇನೆ. ನೋಡಿ, ಇಲ್ಲಿ ಈಗ ಇದಕ್ಕೆ ಕುಟ್ಟಿಟ್ಟಿರೋಂಥದ್ದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಶುಂಠಿ ಯೂಸ್ ಮಾಡಿಲ್ಲ ಫ್ರೆಂಡ್ಸ್, ನಾನಿಲ್ಲಿ ಬೆಳ್ಳುಳ್ಳಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋಂಥ ಟೊಮೆಟೊನ ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ಟೊಮೆಟೊ ಬೇಡ ಅನ್ನೋರು ಹುಣಸೆನ ಹುಳಿ ಯೂಸ್ ಮಾಡ್ಕೋಬೋದು. ಹುಣಸೆನ ಹುಳಿ ಹಾಕಿ ಮಾಡಿದರೆ ಒಂದು 2-3 ದಿನ ಇರುತ್ತೆ ಚೆನ್ನಾಗಿ. ಟೊಮೆಟೊ ಹಾಕಿ ಮಾಡಿದರೆ ಒಂದು ದಿನಕ್ಕೆ ಇದಾಗುತ್ತೆ. ಇದು ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ ಚೆನ್ನಾಗಿ, ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ. ನೋಡಿ, ಈಗ ಈ ಥರ ಮೆತ್ತಗಾಗಿದೆ ಎಲ್ಲ ಟೊಮೆಟೊ. ಈಗ ಇದಕ್ಕೆ ರುಬ್ಬಿಟ್ಟಿರೋಂಥದ್ದು ಕಾಯಿ ಮೆಣಸು, ಕೊಬ್ಬರಿ ಮತ್ತು ಸುಟ್ಟಿರೋಂಥ ಈರುಳ್ಳಿ, ಇದನ್ನೆಲ್ಲ ಇದನ್ನು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ. ಈ ಥರ ನೋಡಿ, ಇದರಲ್ಲಿ ಸ್ಮೆಲ್ ಹೋಗೋವರೆಗೂ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ಚೂರು ಅರಿಶಿನ ಹುಡಿ ಹಾಕ್ತೇನೆ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹುಡಿ ಹಾಕಬೇಕು. ಕಲರ್ ಚೆನ್ನಾಗಿ ಬರುತ್ತೆ. ಮತ್ತು ನಾವು ಇಲ್ಲಿ ಈರುಳ್ಳಿ ಮತ್ತು ಕೊಬ್ಬರಿ ಸುಟ್ಟಿರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗುತ್ತೆ. ಅದಕ್ಕಾಗಿ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿನ ಯೂಸ್ ಮಾಡಿದ್ದೇನೆ ಇಲ್ಲಿ. ನೋಡಿ, ಈಗ ಸ್ಮೆಲ್ ಎಲ್ಲ ಹೋಗಿದೆ. ಅರಿಶಿನ ಹುಡಿನೂ ಮಿಕ್ಸ್ ಆಯ್ತು. ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನೀಗ ಇಲ್ಲಿ ಏನು ಕಟ್ಟಿನ ನೀರಿತ್ತು ನೋಡಿ, ಅಂದರೆ ಕಡಲೆಬೇಳೆ ಬೇಯಿಸಿರೋಂಥ ನೀರು, ಅದನ್ನೇ ಯೂಸ್ ಮಾಡಬೇಕು ಕಟ್ಟಿನ ಸಾರಿಗೆ. ನೋಡಿ, ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ತುಂಬ ಗಟ್ಟಿ ಆದರೆ ಮತ್ತು ಅದು ಕೂಡ ಚೆನ್ನಾಗಿರಲ್ಲ ಫ್ರೆಂಡ್ಸ. ನಾ ಎಷ್ಟು ಗಟ್ಟಿ ಇದು ಮಾಡಿದ್ದೆಲ್ಲ ಅಷ್ಟು ಕಟ್ಟನ್ನು ಹಾಕಿ ಈಗ ಪದಾರ್ಥ ಕೂಡ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಈಗ ಇದು ಕುದೀಲಿ. ಇದಕ್ಕೆ ನಾನು ಉಪ್ಪು ಹಾಕ್ತೇನೆ. ನೋಡಿ, ಈಗ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಚಿಲ್ಲಿ ಪೌಡರ್ ಹಾಕಿದರೆ ಗರಂ ಮಸಾಲೆದೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಯಾವುದೇ ಮಸಾಲೆ ಪದಾರ್ಥ ಯೂಸ್ ಮಾಡಿಲ್ಲ. ನಾನು ಸಿಂಪಲ್ಲಾಗಿ ಮನೆಯಲ್ಲಿರುವಂಥದ್ರಿಂದನೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ. ಇದಕ್ಕೆ ಸ್ವಲ್ಪ ಒಂಚೂರು ಬೆಲ್ಲ ಹಾಕಬೇಕು, ಟೇಸ್ಟ್ ಬರುತ್ತೆ. ಈಗ ಒಂಚೂರು ಬೆಲ್ಲ ಕೂಡ ಹಾಕ್ತೇನೆ. ನೋಡಿ, ಒಂದಿಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ, ಒಂದು ಚಿಕ್ಕದು ಬೆಲ್ಲ. ನೋಡಿ, ಸಾಂಬಾರು ಕುದೀತಾ ಇದೆ. ಈಗ ಕುದಿಯುವಾಗ ನೀವು ಸ್ವಲ್ಪ ಸಾಂಬಾರನ್ನ ಟೇಸ್ಟ್ ಮಾಡ್ಕೊಳ್ಳಿ, ಖಾರ ಉಪ್ಪು ಚೆಕ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಕರೆಕ್ಟ್ ಇದೆ ಇದು. ಈಗ ಇದಕ್ಕೆ ನಾನೀಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೀನಿ. ನೋಡಿ, ಇದು ಲಾಸ್ಟಲ್ಲಿ ಹಾಕಿ ಈಗ ಗ್ಯಾಸ್ ಕೂಡ ಆಫ್ ಮಾಡಿಬಿಡ್ತೀನಿ. ಕಟ್ಟಿನ ಸಾರು ರೆಡಿಯಾಗಿದೆ ಫ್ರೆಂಡ್ಸ. ನೀವೊಂದು ಸತಿ ಸಿಂಪಲ್ಲಾಗಿ ಯಾವುದೇ ಮಸಾಲೆ ಪದಾರ್ಥ ಇಲ್ಲದೇ ಈ ಥರ ಕಟ್ಟಿನ ಸಾರು ಮಾಡ್ಕೊಳ್ಳಿ. ನಾನು ನಿಮಗೆ ಸರ್ವ್ ಮಾಡಿ ಈಗ ತೋರಿಸ್ತೇನೆ. ನೋಡಿ, ಕಟ್ಟಿನ ಸಾರು ಸಿಂಪಲ್ಲಾಗಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕದು ಸೂಪರಾಗಿರುತ್ತೆ. ಇದಕ್ಕೆ ಮಸಾಲೆದು ಏನೋ ರುಬ್ಬಿ ಹಾಕಿಲ್ಲ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.